ಹಾಯ್ ಗೆಳೆಯರೆ, ಇಂಡಿಯಾಸ್ ಗಾಟ್ ಲೇಟೆಂಟ್ ಇದ್ರ ಒಂದು ಈಗ ಕಾಂಟ್ರವರ್ಸಿ ನಡೀತಾ ಇದ್ದರೆ ಇದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಕಾಂಟ್ರವರ್ಸಿ ಆಗಿದೆ ಇಲ್ಲಿ ಅಂತ. ಆದರೆ ಇದು ಒಂದು ಸೀರಿಯಸ್ ವಿಷಯ. ನಾನು ಈಗ ನಿಮಗೆ ಹೇಳ್ತಾ ಇರೋದು ಏನು ಸೀರಿಯಸ್ ವಿಷಯ ಅಂದರೆ, ನಮ್ಮ ದೇಶದಲ್ಲಿ ಇದು ಕಾಮನ್ ಆಗಿಬಿಟ್ಟಿದೆ. ಏನಂದರೆ ಇದು ಒಂದು ಕಾಮಿಡಿ ಮಾಡೋದು, ಕಾಮಿಡಿಯಲ್ಲಿ ಬೈಯೋದು, ಒಂದು ಡಾರ್ಕ್ ಮೀಮ್ಸು ಮತ್ತು ಅದು ಡ್ಯಾಂಕ್ ಅಂತ ಇವರು ಹೆಸರಿಟ್ಟಿದ್ದಾರೆ. ಆದರೆ ಇದು ನಮ್ಮ ದೇಶದ ಕಲ್ಚರ್ ಅಲ್ಲ. ಈ ಒಂದು ಇಂಡಿಯಾಸ್ ಗಾಟ್ ಲೇಟೆಂಟ್ ಏನಿದೆಯಲ್ಲ, ಇವರು ಇಲ್ಲಿ ಅಶ್ಲೀಲವಾಗಿ ಮಾತಾಡ್ತಾ ಇರ್ತಾರೆ. ನನಗೆ ಗೊತ್ತಿಲ್ಲ ಯೂಟ್ಯೂಬ್ ಇದನ್ನೆಲ್ಲ ಯಾಕೆ ಪ್ರಮೋಷನ್ ಕೊಡುತ್ತೆ ಅಂತ. ಇದನ್ನೆಲ್ಲ ಇಂಥ ಚಾನಲ್ನ ಡಿಲೀಟೇ ಮಾಡೋಲ್ಲ ಇವರು. ಇದನ್ನು ನಮ್ಮ ಸರ್ಕಾರನೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಮೊನ್ನೆ ಇವರು ಇದರ ಮೇಲೆ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಮೇಲೆ ಇವರು ಮೊದಲು ಇದ್ರ ಬಗ್ಗೆ ಇದನ್ನು ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಇದರಲ್ಲಿ ಮೊನ್ನೆ ಇವರು ಹೋಸ್ಟ್ ಆಗಿ ರಣಬೀರ್ ಅಲಾಹಾಬಾದಿ ಅಂತ ಇವರು ಬಂದಿದ್ದು ನೋಡಿ. ಇವರಿಗೆ ನಮ್ಮ ದೇಶದ ಪ್ರಧಾನಿ ಅವಾರ್ಡು ಕೊಟ್ಟಿದ್ದಾರೆ, ಇವರು ಒಳ್ಳೆಯ ಕ್ರಿಯೇಟರ್ ಅಂತ. ಆದರೆ ನೋಡಿ ಇವರು ಎಂಥ ಕೆಟ್ಟ ಶಬ್ದನ ಬಳಸಿದ್ದಾರೆ, ಅದನ್ನು ಹೇಳ್ತೀನಿ. ಇವರ ಬಾಜು ನೋಡಿ, ಇವರು ಸಮಯ ರೈನಾ ಅಂತ ಇವರು ನೋಡು, ಇವರೇ ಈ ಚಾನಲನ್ನು ನಡೆಸೋದು ಮತ್ತು ಇವರು ಈ ಶೋನ ನಡೆಸ್ತಾ ಇರೋದು. ಇದು ಇಷ್ಟು ಫೇಮಸ್ ಶೋ ನಡೀತಾ ಇದೆ ಅಂದರೆ ಇಂಡಿಯಾದಲ್ಲಿ. ಅಂದರೆ ಇಲ್ಲಿ ಈ ಶೋನಲ್ಲಿ ಏನಿದೆ ನಿಮಗೆ ಗೊತ್ತಾದ್ರೇ ಸಾಕು, ನೀವು ಕಿವಿ ಮುಚ್ಕೋಬೇಕು. ಆ ರೀತಿಯ ಕಂಟೆಂಟನ್ನು ಯೂಟ್ಯೂಬ್ ಸಪೋರ್ಟ್ ಮಾಡುತ್ತೆ. ನಮ್ಮ ಸರ್ಕಾರನೂ ಏನು ಅಂತ ಇಲ್ಲ. ನಾವು ಯಾವ ಮಟ್ಟಿಗೆ ಹೋಗಿದೆ ಅಂದರೆ, ನಮ್ಮ ಸಮಾಜದ ಮೆಂಟಾಲಿಟಿ ಅಂದರೆ ಹೇಳೋಕ್ಕೆ ಬರಲ್ಲ. ಒಂದು ಚೀಪ್ ಕಮೆಂಟ್ ಮೇಲೆ ಅದನ್ನೆಲ್ಲ ಜೋಕ್ ಆಗಿ ತೊಗೊಂಡು ಅದನ್ನು ನಗಬೇಕಂತ. ಈಗ ನೋಡಿ, ಇವರು ಗೆಸ್ಟಾಗಿ ಇವರು ಬಂದಿದ್ದರು, ಒಂದು ಕಂಟೆಸ್ಟೆಂಟ್ ಇದ್ದರು. ಅದನ್ನು ನಾನು ವಿಡಿಯೋನು ಇಲ್ಲಿ ಶೋ ಮಾಡೋಕ್ಕಾಗಲ್ಲ, ಸಾರಿ. ಆ ರೀತಿ ಕೆಟ್ಟ ಪದವನ್ನು ಬಳಸಿದ್ದಾರೆ. ಅಂದರೆ ಇವ್ರು ಹೇಳ್ತಾರೆ, ತಂದೆ ತಾಯಿ ಡ್ಯಾಶ್ ಮಾಡೋದನ್ನು ನೋಡಬೇಕು ಅಂತ ಅದನ್ನು ನಾನು ವರ್ಡನ್ನು ಸರಿಯಾಗಿ ಯೂಸ್ ಮಾಡಲ್ಲ, ಸಾರಿ ಫಾರ್ ದ್ಯಾಟ್. ಯಾಕಂದರೆ ಎಲ್ಲಿ ನನಗೂ ಅಸಹ್ಯ ಆಗ್ತಾಯಿದೆ ಅದನ್ನು ನೋಡೋದಕ್ಕೆ ಮತ್ತು ಹೇಳೋದಕ್ಕೆ ನಿಮಗೆ ಅಂಥ ಮಾತನ್ನು ಇವ್ರು ಹೇಳಿದ್ದಾರೆ, ಈ ರಣಬೀರ್ ಅಲಾಹಾಬಾದಿ ಅಂತ. ಮತ್ತು ಇವರು ದೇವರ ಬಗ್ಗೆ, ರಾಮನ ಬಗ್ಗೆ ಮಾತಾಡೋರು 24 ತಾಸು. ಅಂದರೆ ಇವರು ಎಷ್ಟು ನೀಚರಿದ್ದಾರೆ ನೀವು ಹೇಳೋಕ್ಕೆ ಆಗಲ್ಲ. ಇದರ ಮೇಲೆ ಇಡೀ ಇಂಡಿಯಾನೇ ಈಗ ಸೆಟ್ ಆಗಿದ್ದಾರೆ ಈ ಚಾನಲ್ ಮೇಲೆ. ಇವರು ಹೇಳ್ತಾರೆ ಅದನ್ನು ಡಾರ್ಕ್ ಮೀಮ್ ಥರ, ಮತ್ತು ಅಲ್ಲಿರುವ ಜನ ಎಲ್ಲ ನಗ್ತಾ ಇದ್ದಾರೆ. ಇದನ್ನು ನೋಡಿದ್ರೇ ಸಾಕಾಗಿದೆಯಪ್ಪ. ನೋಡಿ, ಈಗ ಪಾರ್ಲಿಮೆಂಟ್ನಲ್ಲಿ ಇದು ಹೋಗಿದೆ, ಇಡೀ ನ್ಯೂಸ್ ಚಾನಲ್ನಲ್ಲಿ ಇದನ್ನೆಲ್ಲ ಕವರ್ ಮಾಡ್ತಾ ಇದ್ದಾರೆ. ಈ ರೀತಿಯ ಅದನ್ನು ನಗ್ತಾ ಇದ್ದಾರೆ ಅಂದರೆ ಆ ವರ್ಡ್ಸು ನಮ್ಗೆ ಹೇಳೋದಕ್ಕೆ ಕಿವಿ ಮುಚ್ಕೋಬೇಕು. ಆ ರೀತಿಯ ಮಾತಾಡಿದ್ದಾರೆ ಇವರು. ಈಗ ಇವರ ಮೇಲೆ ಮಹಾರಾಷ್ಟ್ರ CM ಸದ್ಯಕ್ಕೆ ಹೇಳಿದ್ದಾರೆ, ದೇವೇಂದ್ರ ಫಡ್ನವೀಸ್ ಅವರು. ಇವರ ಮೇಲೆ ಏನೇನದೇ ತನಿಖೆ ಆಗುತ್ತೆ ಅಂತ, ಮತ್ತು ಪೊಲೀಸ್ ಕಮಿಷನ್ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಹೇಳಿದ್ದಾರೆ. ಮತ್ತು ಆಸಾಮ್ನ CM ಸದಾ ಟ್ವೀಟ್ ಮಾಡಿ ಹೇಳಿದ್ದಾರೆ ಅವರು, ಈ ಆಶೀಶ್ ಚಂಚಲಾನಿ ಇರ್ಬೋದು, ಇವರು ಒಂದು ಫೇಮಸ್ ಯೂಟ್ಯೂಬರು. ಮತ್ತು ಇವರು ಈ ರಣಬೀರ್ ಅಲಾಹಾಬಾದಿಯ ಮತ್ತು ಸಮಯ ರೈನಾ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ ಎಲ್ಲರಿಗೂ. ದಯವಿಟ್ಟು ಈ ಕೆಟ್ಟ ಅಶ್ಲೀಲ ಶಬ್ದಗಳನ್ನು ಬಳಸೋದು ಇದು ಕಾಮಿಡಿ ಅಲ್ಲ. ಇದು ನಮ್ಮ ಯೂತ್ ಎಲ್ಲಿ ಹೋಗ್ತಾ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ. ಈ ರೀತಿಯ ಮಾಡೋದ್ರಿಂದ ನಮ್ಮ ದೇಶದ ಕಿಮ್ಮತ್ತು ನಾವೇ ತೆಗಿತಾ ಇದ್ದೇವೆ. ಯಾವ ಮಟ್ಟಕ್ಕೆ ನಮ್ಮ ಸಮಾಜ ಹೋಗ್ತಾ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ಈ ರೀತಿಯ ಕಂಟೆಂಟ್ ಏನಾದರೂ ಬಂದರೆ ಅಲ್ಲಿ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ ಯೂಟ್ಯೂಬ್ನಲ್ಲಿ. ಪ್ಲೀಸ್ ಅಲ್ಲಿ ಹೋಗಿ ರಿಪೋರ್ಟ್ ಮಾಡಿ. ಅಬ್ಯೂಸಿವ್ ಲ್ಯಾಂಗ್ವೇಜ್ ಇವ್ರು ಬಳಸ್ತಾ ಇದ್ದಾರೆ, ಸೆಕ್ಸುವಲ್ ಕಾಂಟೆಂಟ್ ಕಟ್ತಾ ಇದ್ದಾರೆ. ಇದು ನಮ್ಮ ದೇಶದ ಪ್ರತಿಮೆ ಅಲ್ಲ ಈ ರೀತಿಯ ಕಂಟೆಂಟ್ ಮಾಡೋದು. ಈಗ ನೋಡಿ, ಪ್ರತಿಯೊಂದು ಯೂಟ್ಯೂಬರ್ ಏನು ಮಾಡ್ತಾ ಇದೆ, ಕ್ಯಾಮ್ರಾ ಹಿಡ್ಕೊಂಡು ಯಾರಿಗಾಯ್ದು ಬೈಯೋದು ಇದು ಮಾಡಿ ಅದನ್ನು ನೋಡ್ತಾ ಇದ್ದಾರೆ. ಮಿಲಿಯನ್ಸ್ ವ್ಯೂಸ್ ಬರುತ್ತೆ ಅದಕ್ಕೆ. ಒಳ್ಳೆ ಕಂಟೆಂಟ್ ಮಾಡೋರಿಗೆ ಏನು ವ್ಯೂಸ್ ಬರಲ್ಲ. ಆ ಬೈಯೋದು, ಜಗಳ ಮಾಡೋದನ್ನು ನೋಡೋದಕ್ಕೆ ಜನ ಕಂಟೆಂಟ್ ಬರುತ್ತೆ, ವ್ಯೂಸ್ ಬರುತ್ತೆ ಅಂತ ಅದೇ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಯೂತು. ಈಗ ನೋಡಿ, ದೊಡ್ಡ ಯಾವುದೇ ಯೂಟ್ಯೂಬರ್ಸ್ ನೋಡ್ರಿ ನೀವು, ಅವ್ರು ಬಂದಿರೋದೇ ಹೀಗೆ ಕೆಟ್ಟ ಮಾತುಗಳನ್ನು ಮಾತಾಡಿದೆ. ಉದಾಹರಣೆಗಾಗಿ ಕ್ಯಾರಿ ಮಿನಾಟಿ ಅಂತ ಇವ್ರ ಹೆಸರು, ಸರಿಯಾಗಿ ಹೇಳೋಕ್ಕೂ ಬರ್ತಾ ಇಲ್ಲ, ಹೆಸರು ಹೀಗಿದೆ ನೋಡಿ ಇವ್ರದ್ದು. ಇವನು ಇಂಡಿಯಾದಲ್ಲಿ ಟಾಪ್ ಮೋಸ್ಟ್ ಸಬ್ಸ್ಕ್ರೈಬರ್ ಪರ್ಸನ್ ಅಂತ. ಇವನು ತನ್ನ ಇಡೀ ಚಾನಲ್ ನೀವು ನೋಡಿದರೆ ಇವನು ಒಂದು ಬೈಲಾರ್ದೆ ವಿಡಿಯೋನೇ ಮಾಡಲಾರ್ದವನು. ಅಂಥ ಕೆಟ್ಟ ಬೈತಾನೆ ಇವನು. ನಾರ್ಮಲ್ ಆಗಿ ನೀವು ಹೇಳ್ಬೋದು ಲೇಗಿ ಅಂತ ಹಿಂಗೆ ಹೇಳ್ತಿರ್ಬೋದು. ಇವರು ಬೈಯುವ ಲೆವೆಲ್ ನೋಡಿದರೆ ನೀವು ಬೇರೆ ಯಾವ ದೇಶದಲ್ಲಿ ಇದ್ದರೆ ಇದನ್ನೆಲ್ಲ ಡಿಲೀಟ್ ಮಾಡಿ ಇವರಿಗೆಲ್ಲ ಜೈಲ್ದಲ್ಲಿ ಹಾಕ್ತಾರೆ. ಚೈನಾದಲ್ಲಿ ಕೇವಲ ಬಾಜು ದೇಶದಲ್ಲಿದೆ ನೋಡಿ, ಆರ್ಮಿ ಮೇಲೆ ಒಂದು ನಾರ್ಮಲ್ ಜೋಕ್ ಮಾಡಿದ ಒಬ್ಬನು ವ್ಯಕ್ತಿ. ಬರೀ ಆರ್ಮಿ ಮೇಲೆ ಒಂದು ನಾರ್ಮಲ್ ಜೋಕ್ ಮಾಡಿದರೆ ಅವನೇನು ಮಾಡಿದ ಹೇಳಿ, $2 ಮಿಲಿಯನ್ ಫೈನ್ ಹಾಕಿ ಮತ್ತು 2 ವರ್ಷ ಜೈಲಿಗೆ ಹಾಕಿದ್ರು ಅವನಿಗೆ. ಈ ರೀತಿಯಲ್ಲಿ ಕಾನೂನುಗಳಿದೆ. ಆದರೆ ನಮ್ಮ ದೇಶದಲ್ಲಿ ಏನಪ್ಪ ಇದು ಕಾನೂನು ಅಂತ ನಾವು ಮತ್ತು ರಾಮರಾಜ್ಯ ಅಂತ ಹೇಳ್ತೀವಿ, ರಾಮನ ದೇಶ, ದೇವರ ಭಕ್ತರು ಅಂತ ಹೇಳ್ತೀವಿ. ಆದರೆ ಈ ರೀತಿ ಕೆಟ್ಟ ಶಬ್ದಗಳನ್ನು ಬಳಸುತ್ತಾರ. ಈಗ ಕೋರ್ಟ್ ಏನು ಆ್ಯಕ್ಷನ್ ತಗೋತೆ ಗೊತ್ತಿಲ್ಲ. ಈಗ ಪಾರ್ಲಿಮೆಂಟ್ನಲ್ಲಿ ಇದೆಲ್ಲ ಕೇಸ್ ಹೋಗಿದೆ. ಸೊ ಈ ವಿಡಿಯೋನ ಅನ್ಕಂಟಾಗಿ, ಅಂದರೆ ನಾನು ವಿದೌಟ್ ಎಡಿಟ್ ಇದನ್ನು ರಿಪ್ಲೇಸ್ ಮಾಡಿದ್ದೀನಿ. ಯೂಟ್ಯೂಬ್ನಲ್ಲಿ ಅವರು ಅದನ್ನು ಪ್ರೀಮಿಯಮ್ನಲ್ಲಿ ಮಾಡ್ತಾರೆ. ಆ ಸಮಯ ರೈನಾ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಂತ ಅದನ್ನು ನೋಡಿ ಪಾಕಿಸ್ತಾನದಲ್ಲಿ ಯಾವನು ಹುಚ್ಚರು ಅದನ್ನು ತೆಗೆದಿದ್ದಾರೆ ಶೋ, ಅವರು ಕಾಪಿ ಮಾಡಿ. ಏನು ಹುಚ್ಚರಪ್ಪ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಸಮಾಜ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ರೆ ನೋಡಿ ನೀವೇ.
ಇವರು ಅದನ್ನು ಪೇಯ್ಡ್ ಮೆಂಬರ್ಶಿಪ್ ತೊಗೊಂಡು ಅದನ್ನು ಮಾರಿ ಅದರಿಂದ ಯೂಟ್ಯೂಬ್ಗೆ ದುಡ್ಡು ಬರುತ್ತೆ. ಯೂಟ್ಯೂಬು ಪ್ರತಿ ವರ್ಷ ಕೋಟಿಗೆ ಅಂದರೆ ಬಿಲಿಯನ್ಸ್ ಡಾಲರ್ ಗಳಿಸ್ತಾ ಇದೆ. ಆದರೆ ಈ ರೀತಿ ಕಂಟೆಂಟ್ ಪ್ರಮೋಟ್ ಮಾಡಿ ನೋಡಿ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಈ ರೀತಿಯ ಕಂಟೆಂಟನ್ನು ನೀವು ಸಪೋರ್ಟ್ ಮಾಡಬೇಡಿ. ನಿಮ್ಮ ಹತ್ರ ಯಾವುದಾದ್ರೂ ಅಬ್ಯೂಸಿವ್ ಲ್ಯಾಂಗ್ವೇಜು, ಸೆಕ್ಸುವಲ್ ಕಂಟೆಂಟು ಏನಾದರೂ ಬಂದೆ ಪ್ಲೀಸ್ ಯೂಟ್ಯೂಬ್ನಲ್ಲಿ ಇಲ್ಲಿ ನೋಡಿ 3 ಡಾಟ್ಸ್ ಕಾಣ್ತಾ ಇದೆಯಲ್ಲ, ನೀವು ಯಾವುದೇ ವಿಡಿಯೋ ನೋಡ್ತಾ ಇರಲಿ ಅಲ್ಲ ಸೆಟ್ಟಿಂಗ್ನಲ್ಲಿ ಹೋಗಿ ಅಲ್ಲಿ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಪ್ಲೀಸ್ ರಿಪೋರ್ಟ್ ಮಾಡಿ. ಅಂಥವ್ಗೆಲ್ಲ ಪ್ರಮೋಟ್ ಮಾಡೋಕ್ಕೆ ಹೋಗಬೇಡಿ, ಅಂಥವೆಲ್ಲ ನೋಡೋಕ್ಕೆ ಹೋಗಬೇಡಿ. ನಾಟ್ ಇಂಟ್ರೆಸ್ಟ್ ಅಂತಲೂ ಮಾಡ್ಬೋದು ನೀವು. ಸೊ ಪ್ಲೀಸ್ ಈ ರೀತಿಯ ಮಾಡಬೇಡಪ್ಪ ಅಂತ ಹೇಳ್ತಿದ್ದೀನಿ. ಆ ವಿಡಿಯೋನ ಬೇಕಾದರೆ ನೀವು ಬೇರೆ ಚಾನಲಲ್ಲಿ ಹೋಗಿ ನೋಡಿ ಅವ್ರು ಏನೇನು ಮಾತಾಡಿದ್ರೆ. ಆದರೆ ಯೂಟ್ಯೂಬ್ ಅದನ್ನು ಈಗ ಡಿಲೀಟ್ ಮಾಡಿದೆ. ಸರ್ಕಾರ ಕಡೆಯಿಂದ ಮೊದಲೇ ಕಮಿಷನರ್ ಕಡೆಯಿಂದ ಆರ್ಡರ್ ಬಂದಿದೆ. ಅವು ಯಾವ ಇವ್ನು ವಿಡಿಯೋ ತೊಗೊಂಡು ಅದನ್ನೆಲ್ಲ ರಿಮೂವ್ ಮಾಡಿ ಅಂತ ಹೇಳಿದ್ದಾರೆ. ಅದು ನನ್ನ ಪ್ರಕಾರ ಇವರೆಲ್ಲ ಚಾನಲ್ಗಳನ್ನು ಡಿಲೀಟ್ ಮಾಡಬೇಕು ಇವರ, ಮತ್ತು ಇವರಿಗೂ ಪನಿಷ್ಮೆಂಟ್ ಕೊಡಬೇಕು. ಈ ರೀತಿಯ ಕಾಮಿಡಿ ಮಾಡೋದಾ? ಇಡೀ ಜಗತ್ತೇ ನಮ್ಮ ತಿರುಗಿ ನೋಡುವ ಹಾಗೆ ಮಾಡಿದ್ದಾರೆಪ್ಪ. ಇಷ್ಟು ಅಸಹ್ಯ ಇದೆ ಕೇಳೋದಕ್ಕೆ. ಸೊ ಇಲ್ಲಿವರೆಗೆ ನೀವು ವಿಡಿಯೋ ನೋಡಿದೆ ಪ್ಲೀಸ್ ಇದನ್ನು ನಾನು ಪ್ರಮೋಟ್ ಮಾಡಿ ಅಂತ ಹೇಳಲ್ಲ, ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ನಮ್ಗೆ ಇಷ್ಟನೂ ಇಲ್ಲ. ಇವತ್ತಿನ ಇದು ಏನಾಗಿದೆ, ನಾನು ಒಬ್ಬ ಕಂಟೆಂಟ್ ಕ್ರಿಯೇಟ್ರು, ಆದರೆ ಈ ರೀತಿಯ ಅಬ್ಯೂಸಿವ್ ಲ್ಯಾಂಗ್ವೇಜಿಗೆ ನಾನು ಸಪೋರ್ಟ್ ಮಾಡಲ್ಲ. ಸೊ ಸಾರಿ ಫಾರ್ ದ್ಯಾಟ್.